ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರನ್ನೂ ಕರೆಸಿ ಏನು ಚರ್ಚೆ ಮಾಡಿ ಈಗ 2027 ಜೂನ್ ಜುಲೈಗೂ ಏನು ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಸಭೆ ಮಾಡಿ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಸುಮಾರು 2900 ಕೋಟಿ ವೆಚ್ಚದಲ್ಲಿ ಮೋಟ್ರ್ಗಳು ಮತ್ತು ಕೆಲವು ಅದಕ್ಕೆ ಬೇಕಾದಂಥ ತಾಂತ್ರಿಕ ವಸ್ತುಗಳನ್ನೇನು ಕೊಂಡುಕೊಂಡಿದ್ದಾರೆ, ಅವೆಲ್ಲ ಇವತ್ತು ಜಂಕ್ ಹಿಡಿದೋಗಿದೆ ಅಂತೇಳಿ CAG ರಿಪೋರ್ಟ್ ಕೊಟ್ಟವರು. ಯಾವುದೂ ಇವತ್ತು ಉಪಯೋಗ ಬರಲ್ಲ ಅಂತೇಳಿ. ಇದು ಇರತಕ್ಕಂಥ ವಾಸ್ತವಾಂಶ. ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಇವತ್ತು ಅಟ್ಲೀಸ್ಟ್ ಟರ್ಷಿಯರಿ ಪ್ಲ್ಯಾಂಟ್ನಾದರೂ ಹಾಕಿ ನೀರು ಕೊಟ್ಟಿದ್ರೆ ಅಭಿನಂದಿಸ್ಬೋದಾಗಿತ್ತು. ಸದ್ಯ 1-2 ವರ್ಷ ಮಳೆ ಚೆನ್ನಾಗಾಯಿತು. ಮಳೆ ಚೆನ್ನಾಗಿದ್ದರಿಂದ ಸ್ವಲ್ಪ ಕೊಳಚೆ ನೀರುಗಳು ಹರಿದು ಹೋಗಿದೆ ಹೊರಗಡೆ. ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು. ನಾವು 2006-7 ಯರಗೋಡು ಪ್ರಾಜೆಕ್ಟು ಮಾಧ್ಯಮದ ಸ್ನೇಹಿತರೆ ನಾನು ಕಣ್ ಸೇರಿಸಿದ್ರಿ. ಚಿತ್ರಾವತಿ ನದಿ ಡ್ಯಾಮಿನ ಇನಾಗ್ರೇಷನ್ಗೆ ಬಂದಾಗ ನಮ್ಮ ಬಾಗೇಪಲ್ಲಿನಲ್ಲಿ ಅವತ್ತು ಸಂಯುಕ್ತ ಕರ್ನಾಟಕದ ಪತ್ರಿಕೆ ಬರೆದಿರಿ ನೀವು ಯರಗೋಡು ಬಗ್ಗೆ. ನಿಮ್ಮ ವರದಿ ನೋಡಿದ್ರೆ ನಾನು ತೀರ್ಮಾನ ಮಾಡಿದೆ ಯರಗೋಡು ಪ್ರಾಜೆಕ್ಟ್ ಮಾಡಲಿಕ್ಕೆ. ಡ್ಯಾಮ್ ಕಟ್ಟೋದು ಇನ್ನೂ ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಗೊತ್ತಿಲ್ಲ, ಮಾಡ್ಕೊತ ಇದ್ದಾರೆ ಏನೋ ಗೊತ್ತಿಲ್ಲಪ್ಪ ನನಗೆ. ಯರಗೋಳ್ದೇನೋ ಆಗಿಲ್ಲ, ಅದು ಇನ್ನೂ ನೀರು ಕೊಡ್ತಿಲ್ಲ ಅಂತ ಕೊಡ್ತಾ ಇದೆಯಲ್ಲ. ನಾನೇ ಇವತ್ತು ಅಟ್ಲೀಸ್ಟು ಆ ನೀರನ್ನಾದರೂ ಅದನ್ನ ನಾನು ಹೇಳ್ತೇನೆ. ಆ ಯರಗೋಡ್ನ ಅತ್ಯಂತ ಪರಿಶುದ್ಧವಾದ ನೀರನ್ನು KC ವ್ಯಾಲಿಗೆ ಉಪಯೋಗ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಜನಗಳ ಮುಂದೆ ಏನಾಗಬೇಕು ಅಂತ ಮಾಡಿದಿರಿ. ಹಲವಾರು ತಾಲೂಕಲ್ಲಿ ವಿಕಲಚೇತನರನ್ನ ನಾನು ನೋಡಿದ್ದೀನಿ. ನಾನು ಮುಖ್ಯಮಂತ್ರಿ ಇದ್ದಾಗ 2006-7 ಜನತಾ ದರ್ಶನದಲ್ಲಿ ಕನಿಷ್ಠ ಒಂದು 50 ಜನ ಇರೋರು ವಿಕಲಚೇತನರು. ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಈ ರೀತಿಯ ಈ ಒಂದು ಜಿಲ್ಲೆ ಜೊತೆ ಚೆಲ್ಲಾಟ ಯಾಕೆ ಆಡ್ತಾ ಇದ್ದೀರಿ? ನೀರಾವರಿ ಮಂತ್ರಿಗಳು ಆದರೆ ಭಾಳ ಗಡುವುಗಳು ಕೊಟ್ಬಿಟ್ರು ನೀರು ಬರೋ ವಿಷಯದಲ್ಲಿ. ಇನ್ನು ಎಷ್ಟು ದಿವಸ ಆಗುತ್ತೆ ಅನ್ನೋ ಸತ್ಯನಾದ್ರೂ ಹೇಳ್ಬೇಕಾರೆ. ದುಡ್ಡಂತೂ ಹೊರದೋಯ್ತಾ ಇದೆ. ದುಡ್ಡು ಯಥೇಚ್ಛವಾಗಿ ಹೊರದು ಹೋಗ್ತಾ ಇದೆ. ಅದು ಏನೇನಾಗಿದೆ ಕರ್ಮಕಾಂಡಗಳು ಈಗ ಹೇಳಿದ್ರು ಈ ಸರ್ಕಾರಕ್ಕೆ. ಯಾವ ರೀತಿ ದಾಖಲೆ ಕೊಡಿ ಅಂತೀರಿ. ಏನು ದಾಖಲೆ ಕೊಡ್ತೀರಿ? ಪ್ರತಿಯೊಂದಕ್ಕೂ ದಾಖಲೆ. ಅದು ಎಂಥದ್ದು ಮೊನ್ನೆ 2.5 ಕೋಟಿ ಕೇಳಿದ್ರು ಅಂತ ಹೇಳಿ 25 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು, ಅದಕ್ಕಿಂತಲೂ ದಾಖಲೆ ಬೇಕಾ ಅಬಕಾರಿ ಇಲಾಖೆನಲ್ಲಿ? ನಾನದು ಘೋಷಣೆ ಮಾಡಿದ ದಿವಸನೇ ಹೇಳಿದೆ 700 ಚಿಲ್ಲರೆ ಹೊಸದಾಗಿ ಅಂಗಡಿ ಕೊಡ್ತಕ್ಕಂಥ ನಿರ್ಧಾರ ಮಾಡೋದ್ರಲ್ಲ, CL7 ಯಾವುದು ಹೇಳಿದ ದಿವಸನೇ ಹೇಳಿದೆ. ಅದು ಘೋಷಣೆ ಮಾಡಿದ ದಿವಸನೇ ಇದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಂತ ಹೇಳಿ. ಯಾವ ದಾಖಲೆ ಬೇಕು ನಿಮ್ಗೆ ಇದಕ್ಕೆ? ಸದ್ಯ ಈ ಗಲಾಟೆ ನಡೀತಿದೆಯಲ್ಲ, ನಮ್ಮ ಪಕ್ಷದ ಹೆಸರು ಎಲ್ಲೂ ಬರಲಿಲ್ಲ ದೇವರಿಂದ, ಜನತೆ ಹೇಳಿದ್ರು. ನಾನು ಇವ್ರ ಜೊತೆ ಸರ್ಕಾರ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ಫೈನಾನ್ಸ್ ಸೆಕ್ರೆಟರಿಗೆ, ಈ ಇಲಾಖೆ ನಾನು ಯಾರ ಕೈಗೂ ಕೊಡಲ್ಲ. ನನಗೆ ಬೇಕಾಗಿರೋದು ನನ್ನ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಏನಿದೆ. ಸೋರಿಕೆ ಆಗೋದು ಬೇಡ. ಇವೆಲ್ಲ ಮಂತ್ಲಿ ಕಲೆಕ್ಷನ್ಗಳು ಇವೆಲ್ಲ ಏನು ನಡೀತಿದೆ ಅದೆಲ್ಲ ನನ್ನ ಇದರಲ್ಲಿ ಬರಬಾರ್ದು ಅಂತ ಹೇಳಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಸಾಲ ಮನ್ನಾ ಹಣ ಜೋಡಿಸ್ತಕ್ಕಂಥದ್ದಕ್ಕೆ ನಾನು ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೆ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ರೀತಿಯ ಈ ಸರ್ಕಾರಗಳು ಏನು ನಡೀತಾ ಇದೆ, ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರಲಿಕ್ಕೆ? ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಒಂದು 10 TMCನ ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದಿದ್ದಾರೆ. ಅದರಲ್ಲೇ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಒಂದಿದೆ, HNSS ಏನೋ ಇದು ಎರಡು ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ.
ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರ ಒಂದು ಬೇಡಿಕೆ ನನ್ನ ಇಲಾಖೆಯಲ್ಲಿ ಏನು RINL ಪ್ಲ್ಯಾಂಟ್ ಇತ್ತು ವೈಜಾಗ್ನಲ್ಲಿ, ಅದನ್ನು ಸಂಪೂರ್ಣ ನಿಲ್ಲಿಸಿದ್ರು. ಅವರ ಒಂದು ಮನವಿಗೋಸ್ಕರ ನಾನು ಏನೋ ಆಂಧ್ರ ಜನತೆಯ ಒಂದು ಭಾವನೆಗಳಿಗೆ ಧಕ್ಕೆ ತರದೆ ಆ ಒಂದು ಕಾರ್ಖಾನೆ ಪುನರ್ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವರ ಒಂದು ಸಹಕಾರವು ಅದರಲ್ಲಿದೆ. ಏನು ಮಾಡಿದ್ದೇವೆ ಒಂದು ವಿಶ್ವಾಸದಲ್ಲಿ ಆ ಭಾಗದಲ್ಲಿ ನಾವು ಹೆಚ್ಚಿನ ನೀರು ಇರ್ತಕ್ಕಂಥ ಏನು ನಮಗೆ ಇನ್ನೂ ಟ್ರಿಬ್ಯುನಲ್ನ ತೀರ್ಪೇನಾಗಿದೆ 178 TMC ನೀರು ಉಪಯೋಗ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಒಂದು 10 TMC ಉತ್ತರ ಕರ್ನಾಟಕದ ಜನತೆಯಲ್ಲೂ ರಿಕ್ವೆಸ್ಟ್ ಮಾಡ್ಯಾಕ್ಯಾರೆ, ಅದಿನ್ನೊಂದು ರಾಜಕೀಯ ಮಾಡಿಬಿಡ್ತಾರೆ. ಇಲ್ಲಿ ನೀನು ಅಲ್ಲಿಗೆ ಯಾಕೆ ತಗೊಂಡೋಗ್ತೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಎಷ್ಟು ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದನ್ನ ನಾವು ಈಗ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು. KGF ವಿಷಯದಲ್ಲಿ ಪದೇ ಪದೇ ಏನಾದರೂ ಅಲ್ಲಿಗೆ ಒಂದು ಹೊಸದಾಗಿ ಯೋಜನೆ ತರಬೇಕು ಅಂತಕ್ಕಂಥದ್ದು ಮಲ್ಲೇಶ್ ಬಾಬು ಅವರ ಚಿಂತನೆಯೂ ಏನಿದೆ. ನಾನು ಹಲವಾರು ರೀತಿಯಲ್ಲಿ ವರ್ಕೌಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಏನು ಮಾಡ್ಬೋದು ಅಂತಕ್ಕಂಥ. ಅದರಿಂದ ಇವತ್ತು ಈ ಸರ್ಕಾರದ ಬಗ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೂ ಇನ್ನೂ ಸಮಯ ಇದೆ, ಅವಕಾಶಗಳಿದೆ. ಅವರ ಪಕ್ಷದ ಅವರ ಸರ್ಕಾರದ ಈ ಚೇರ್ ಬಗ್ಗೆ ಚರ್ಚೆಗಳಿದೆ, ಅದು ನಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲ. ಆದರೆ ನಾಡಿನ ಜನತೆಗೆ ಇದ್ರ ಬಗ್ಗೆ ಅವರ ಸಂಬಂಧ ಇದೆ. ಏಕೆಂದರೆ ಈ ಪಕ್ಷಕ್ಕೆ 136 ಸ್ಥಾನ ಕೊಟ್ಟು ಕೆಲಸ ಮಾಡಿ ಅಂತ ಹೇಳಿದರೆ ಈ ಚೇರ್ಗೋಸ್ಕರಲೇ ಅವರ ಸಮಯ ಚಿಂತನೆ ಮಾಡಿ ರಾಜ್ಯಕ್ಕೆ ಏನು ಪ್ರಮುಖವಾಗಿ ಬೇಕಾಗಿದೆ, ಏನು ಆಗಬೇಕು ಅದರ ಬಗ್ಗೆ ಇವರು ಯಾರಿಗೂ ಚಿಂತನೆ ಇಲ್ಲ. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಟೀಕೆ ಏನು ಮಾಡ್ತಾರೆ, ಇವತ್ತಿನವರಿಗೆ ಯಾರಾದರೂ ಒಬ್ಬ ಮಂತ್ರಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ? ಒಬ್ಬ ಮಂತ್ರಿ ಬಂದು ಭೇಟಿ ಮಾಡಲಿಲ್ಲ. ಹಲವಾರು ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದು ಅವ್ರ ರಾಜ್ಯಕ್ಕೆ ಏನು ಬೇಕು ಅನ್ನೋದನ್ನ ಕೇಳಿ ಮನವಿ ಕೊಟ್ಟು ಹೋಗ್ತಾರೆ. ಆದರೆ ಇಲ್ಲಿ ಆ ಸಿಸ್ಟಮೇ ಇಟ್ಕೊಂಡಿಲ್ಲ ಇವರು. ಮಾವು ಹೆಚ್ಚು ಕಡಿಮೆ ಆದರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ, ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ಮಾವಿಗೆ ಬೆಂಬಲ ಬೆಲೆ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಇದೇ ಬಾರಿ, ಕಳೆದ ವರ್ಷ ಕೊಟ್ಟದ್ದು. ನಾನು ಮುಖ್ಯಮಂತ್ರಿ ಇದ್ದಾಗ ಯಾರನ್ನೂ ಕೇಳ್ಕೊಳ್ಳಲಿಲ್ಲ. ಕೇಂದ್ರ ಸರ್ಕಾರದ ಮುಂದಿನ ವರದಿ ಕಳೆದೆ, ರಾಜ್ಯ ಸರ್ಕಾರದ ನಮ್ಮ ಜನತೆ ದುಡ್ಡನ್ನೇ ಕೊಟ್ಟಿದ್ದು. ನನಗೂ ಅವ್ರಿಗೂ ಇರೋ ವ್ಯತ್ಯಾಸ ಇದೆ. ಇವತ್ತು ನಿಮ್ಮ ಶ್ರೀನಿವಾಸಪುರದ ಮಾಜಿ ಶಾಸಕರು ಹೇಳ್ತಾರಲ್ಲ, ರೈತರ ಸಭೆಯನ್ನು ಮಾಡಿದ್ರಂತೆ. ಅಲ್ಲಿ ಏನಾಗಿದೆ, ಅವರ ವೈಯಕ್ತಿಕವಾದಂಥ ವಿಷಯದಲ್ಲಿ ಮಾಡಿರ್ತಕ್ಕಂಥ ಕೃಷಿಗೆ ಪಾಪ ದೊಡ್ಡ ಸಂಶೋಧನೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಯಾವ್ಯಾವ ಥರ ಭೂಮಿಯನ್ನು ಅವರು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು, ಯಾವ ರೀತಿ ಅದನ್ನು ಯಾವುದೇ ಕಾನೂನಿನ ಇಂಟರ್ಫಿಯರೆನ್ಸ್ ಆಗಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ಅದರಿಂದ ಜಯಿಸ್ಬೋದು ಅಂತಕ್ಕಂಥದ್ದು ಬುದ್ಧಿವಂತರಿದ್ದಾರೆ. ಇದು ಅವರೇನೋ ಮೊನ್ನೆ ಮೀಟಿಂಗ್ ಮಾಡಿ ರೈತರು ಭಿಕ್ಷೆ ಕೇಳಬಾರ್ದು, ರೈತರು ಬದುಕಕ್ಕೆ ಬಿಡ್ತಾ ಇಲ್ಲ ಅಂತ ಈಗ ಹೇಳ್ತಿರಲ್ಲ. ನಿಮ್ಮ ಸಮಸ್ಯೆ ಬಂದಿದ್ದಕ್ಕೆ ಈಗ ರೈತನ ಬದುಕಿಟ್ಕೊಂಡು ಹೊರಟಿದ್ದೀರಿ. ನನಗೂ ಕೇಂದ್ರ ಮಂತ್ರಿ ಸ್ಥಾನಕ್ಕೂ ಅರಣ್ಯ ಇಲಾಖೆಗೂ ಸಂಬಂಧ ಏನು? ಯಾವುದಕ್ಕೆ ಒತ್ತಡ? ನಾನು ಏನಾದರೂ ಒತ್ತಡ ಹಾಕಿ ಅದರಲ್ಲಿ ನನ್ನ ಇಂಟರ್ಫಿಯರೆನ್ಸ್ ಇದ್ದರೆ, ಇವತ್ತು ಕಾನೂನು ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ತಾನೆ. ಹಲವಾರು ರೈತರು ಭೂಮಿನ ಏಕಾಏಕಿ ಬುಲ್ಡೋಸ್ ಮಾಡೋದಾರಲ್ಲ, 10 ವರ್ಷ 15 ವರ್ಷ ಮಾವಿನ ಗಿಡ ತೆಂಗಿನ ಗಿಡ ಹಾಕ್ತಾರಲ್ಲ, ಅವತ್ತು ಇವ್ರ ಧ್ವನಿ ಎಲ್ಲೋಗಿತ್ತು ಆ ರೈತರ ಪರವಾಗಿ?
ಇಲ್ಲಿ ನಾನು ಹೇಳೋದವ್ರಿಗೆ ಆಯ್ತಪ್ಪ ನಾನು ಇಂಟರ್ಫಿಯರೇ ಆಗ್ಬಿಟ್ಟಿದ್ದೀನಿ ಅಂತಲೇ ಇಟ್ಕೊಂಬಿಡೋದ, ನಾನು ಮಾಡೋದೇನೋ ನೋಟಿಸ್ ಕೊಡಿಸಿದ್ದೀನಿ ಅಂತಲೇ ಇಟ್ಕೊಂಬಿಡು. ಕಾನೂನು ಎಲ್ರಿಗೂ ಒಂದೇ ತಾನೆ, ಕೋರ್ಟ್ ಇಲ್ವಾ? ಅವರು ಪ್ರಾಮಾಣಿಕವಾಗಿ ಅಲ್ಲಿ 1 ಇಂಚ್ ಭೂಮಿಯನ್ನು ಇವತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿಯನ್ನು ಒತ್ತುವರಿ ಮಾಡ್ಕೊಳ್ಳದೆ ಇದ್ದರೆ ಯಾಕೆ ಹೆದರಬೇಕು? ಪ್ರಾಮಾಣಿಕತೆ ಇದ್ದರೆ. ಇದು ಹೋರಾಟ ನೆನ್ನೆ ನಾನು ಮಂತ್ರಿ ಆದಮೇಲೆ ನಡೀತಿಲ್ಲ, ಇದು ಎಷ್ಟು ವರ್ಷದಿಂದ ನಡೀತಾ ಇದೆ. ಆಗೇನು ಮಾಡಿ ನಾನೇನು ಮಾಡಿದ್ದೆ? ಒಂದು ನಿಮಿಷ, ನಾನು ನೋಟಿಸ್ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ದೀನೋ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದೀನೋ ಅದೆಲ್ಲ ಒಂದು ಭಾಗ. ನಿಮ್ಮಲ್ಲಿ ಸರಿಯಾದ ದಾಖಲೆಗಳಿದ್ರೆ ನೀವು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡದೇ ಇದ್ದರೆ ಯಾಕೆ ಎದುರ್ಕೋಬೇಕು? ನನ್ನ ಮೇಲೆ ಯಾಕೆ ದೂರಬೇಕು ಅವರು? ಈಗ ಉದಾಹರಣೆ ನನ್ನ ಮೇಲೇನೆ 1983-84 ಖರೀದಿ ಮಾಡಿದ ಭೂಮಿ. 1983 ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಯಾವುದೋ ಸಿನಿಮಾ ಹಂಚಿಕೆದಾರ ಇದ್ದೆ. ಅಲ್ಲಿ ನನಗೆ ಅದು ಎಂಥದ್ದು SIT ಮಾಡಿಬಿಟ್ರಲ್ಲ, ಅದೇನೋ ನಾನು ಒತ್ತುವರಿ ಮಾಡಿದ್ದೀನಿ ಅಂತ ಹೇಳಿ ಒಂದು ದಿವಸ 5 JCB ತರ್ತಾರೆ ಎಲ್ಲ ಹೊಡೆದಾಕೋದಕ್ಕೆ. 4 ಎಕರೆಯನ್ನು ಒತ್ತುವರಿ ಮಾಡಿದ್ದೀನಿ ಅಂತ. ನನಗಿನ್ನೂ 4 ಎಕರೆ ಖರೀದಿ ಮಾಡಿದ್ದೀನಲ್ಲ ಭೂಮಿ, ದನದ ಪತ್ರ ಇದೆಯಲ್ಲ, ಅದಕ್ಕಿನ್ನೂ 4 ಎಕರೆ ಶಾರ್ಟೇಜ್ ಇದೆ. ಅಲ್ಲಿ ನನಗೆ ಏನೇನು ಹಿಂಸೆ ಕೊಟ್ಟಿದ್ದೀರಿ, ಯಾವ ಥರ ಹಿಂಸೆ ಕೊಟ್ಟು ನಾನು ಅರಣ್ಯ ಭೂಮಿ ತಗೊಂಡಿಲ್ಲ. ಎಷ್ಟು ತಿಂಗಳಿಂದ ನಡೀತಾ ಇದೆ, ದಿನ ಕೋರ್ಟಲ್ಲಿದ್ದ ಇದ್ದೀನಿ ನಾನು. ಅದು ನೀವು ಮಾಡಿಸಿದ್ದೀರ ಆಗಿದ್ರೆ ಸಿದ್ದರಾಮಯ್ಯನಿಗೆ ಹೇಳಿ. SIT ಮೊದಲನೇ ಬಾರಿಗೆ ಇದೇನು ಈ ರಾಜ್ಯದಲ್ಲಿ SIT ಅದೇನು ಭಾಳ ಫೇಮಸ್. ಅದು ಪ್ರಥಮ ಬಾರಿಗೆ ನಾನು ಸ್ವಂತ ಬೆವರು ಸುರಿಸಿ ಸಂಪಾದನೆ ಮಾಡ್ತಾಳೆ. ಇವ್ರ ಥರ ಹಗಲು ದರೋಡೆ ಮಾಡಿ ಹಣ ಇಟ್ಕೊಂಡು ಜಮೀನು ತಗೊಂಡಿದ್ದಲ್ಲ. ಅದು ಚಿತ್ರದ ಹಂಚಿಕೆದಾರನಾಗಿ ಪ್ರತಿನಿತ್ಯ ಅಲ್ಲಿ ಏನು ಕಲೆಕ್ಷನ್ ಬರೋದು ತಂದು ಒಂದು ರೈತನ ಮಕ್ಕಳು ನಾವು ರೈತರ ಭೂಮಿ ಇಟ್ಕೋಬೇಕು ಅಂತೇಳಿ ಪ್ರಾಮಾಣಿಕವಾಗಿ ತಗೊಂಡು ಭೂಮಿನ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಿ. ಈಗ ನಾನಾಗಂತ ಹೇಳಿದ್ದೀನ ಇಲ್ಲಿವರೆಗೆ ಕೋರ್ಟ್ ಇದೆ, ಕಾನೂನಿದೆ, ನಡೀತದೆ ಚರ್ಚೆ. ಇಲ್ಲಿ ನೀವು ಮಾಡಿರೋದೇನು? ಎಷ್ಟೆಷ್ಟು ಕೊಡಬಲ್ಲೆ? ಈ ಸರ್ಕಾರದ ಮಂತ್ರಿಗಳವರೆಲ್ಲ ಯಾರ್ಯಾರು ಏನು ಮಾಡಿ ಎಷ್ಟು ಕೆರೆ ನುಂಗವ್ರೆ, ಯಾರ್ಯಾರು ಭೂಮಿಗಳನ್ನ ಲಪಟಾಯಿಸವ್ರೆ. ಟನ್ಗಟ್ಟಲೆ ಕೊಡ್ತೀನಿ, ಬಟ್ ಕೊಟ್ಟರು ಉಪಯೋಗ ಬರಲ್ಲ. ನನಗಾಗಲೇ 2009-10 13 ಸರ್ಕಾರದಲ್ಲಿ ಹೋರಾಟ ಮಾಡೋದಲ್ಲ, ಎಂತೆಂಥ ದಾಖಲೆ ಕೊಟ್ಟೆ. ಏನಾದರೂ ಅದಕ್ಕೆ ತಾರ್ಕಿಕ ತಗೊಂಡೋಗಕ್ಕಾಯ್ತಾ ಈ ದೇಶದಲ್ಲಿ? ಇದು ನನಗಾಗಿರೋ ಅನುಭವ. ಅದರಿಂದ ಇಲ್ಲಿ ನಿಮ್ಮ ಸ್ವಾರ್ಥಕ್ಕೆ ರೈತರನ್ನು ಉಪಯೋಗ ಮಾಡ್ಕೋಬೇಡಿ. ನಾನೀಗ ಅಯ್ಯೋ ನನ್ನ ಭೂಮಿ ಲಪಟಾಯಿಸ್ತಾವ್ರಪ್ಪ, ಬನ್ನಿ ನನ್ನ ಬೆಳೆಸಿರೋರು ಅಂತೇಳಿ ಜನ ಕರ್ಕೊಂಡು ನಿಲ್ಲಿಸ್ಕೊಂಡು ನಾವತ್ತು ತಂದಿರಲ್ಲ 5-6 JCBಗಳನ್ನ ಕೂತಾಕಕ್ಕೆ. ಇವ್ರಿಗೂ ನನಗೂ ಇರೋ ವ್ಯತ್ಯಾಸ ಇದೆ. ಕೆಲವರು ದುಡ್ಡಿದೆ, ಕೊಂಡ್ಕೊತಾರೆ ಬೇಕಾದ ಸಂಸ್ಥೆನ, ಅದರಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಿದ್ದಾರೆ. ಅದರಿಂದ ಇವತ್ತು ಈ ಜಿಲ್ಲೆಯ ಸಮಸ್ಯೆಗೆ, ಈ ಜಿಲ್ಲೆಯ ರೈತರ ಜೊತೆ ಭಾಳ ದಿವಸ ನೀವು ಈ ರೀತಿ ಚೆಲ್ಲಾಟ ಆಡೋಕ್ಕಾಗಲ್ಲ, ಮೋಸ ಮಾಡಿ. ಈ 2 ವರ್ಷದಲ್ಲಿ ಎಷ್ಟು ವರ್ಷದಿಂದ ಹೇಳಿದ್ರು? 2 ವರ್ಷ, 1 ವರ್ಷ, ಕಳೆದ ಜೂನಲ್ಲೇ ಕೊಡ್ತೀವಿ ಅಂದ್ರಲ್ವಾ? ಈಗ ಯಾವಾಗ ಕೊಡ್ತಾರಂತೆ? ನನಗೆ ಗೊತ್ತಲ್ಲಿ ಡೆಡ್ಲೈನು ಏನಾಗುತ್ತೆ ಅಂತ. ಅಲ್ಲಿ ಏನಿದೆ ವಾಸ್ತವಾಂಶ, ಯಾರಾದರೂ ನಿಮ್ಮ ಇಲ್ಲಿ ಟೆಕ್ನಿಷಿಯನ್ ಇವರಿದ್ದರೆ ಇಂಜಿನಿಯರ್ಸ್ ಇಲ್ಲಿಂದ ಕಳಿಸಿ ಏನಾಗಿದೆ ಅಂತ. ಇವತ್ತು ನಾನು ಈ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು, ನೀವು ಕೊಳಚೆ ನೀರನ್ನು ಕೊಡ್ತಾ ಇದ್ದೀರಿ, ಮೊದಲು ಅದನ್ನು ಟರ್ಷಿಯರಿ ಪ್ಲ್ಯಾಂಟ್ ಆಗ್ತಕ್ಕಂಥದ್ದಕ್ಕೆ ದುಡ್ಡು ಎಲ್ಲೆಲ್ಲ ರುಡ್ಡಿಗೆ ಸುರಂಗ ಮಾರ್ಗ ತೋಡಕ್ಕೆ 18,000 ಕೊಡ್ತೀವಿ ಅಂತೀರಿ, 1 ಲಕ್ಷ ಖರ್ಚು ಮಾಡ್ತೀವಿ ಅಂತಿರಲಿ. ಇಲ್ಲಿ ಟರ್ಷಿಯರಿ ಪ್ಲ್ಯಾಂಟ್ಗೆ ಎಷ್ಟು ಖರ್ಚಾಗ್ಬೋದು ಅದು ಮಾಡಿ. ನಾನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಕೃಷ್ಣಾ ನದಿದು ಇಲ್ಲಿಗೆ ತರಕ್ಕೆ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಇದು ಕೃಷ್ಣಾ ಬೇಸಿನಲ್ಲಿ ಇಲ್ಲ.
ನೀವು ಮನವಿ ಮಾಡಿ ಸಂಪೂರ್ಣ ಇಲ್ಲ ಪೆನ್ನಾರ್ದು ಈಗ ಚರ್ಚೆ ಆಗ್ತಿದೆ. ಪೆನ್ನಾರಿಂದ ಎಷ್ಟು ಹಂಚಿಕೆ ಆಗುತ್ತೆ ನಮ್ಗಿನ್ನೂ ಗೊತ್ತಿಲ್ಲ. ಈಗ ಅದು ಹಿಂದೆ ಇದೆ, ಆದರೆ ಇತ್ತೀಚೆಗೆ ನದಿ ಲಿಂಕ್ನ ಒಂದು ಯೋಜನೆ ಅಂತೇಳಿ ಘೋಷಣೆ ಮಾಡೋದಲ್ಲ, ಇಂಟರ್ಲಿಂಕ್ದು, ಅದರಲ್ಲಿ ಅದು ತರಲಿಲ್ಲ ಇಂಟರ್ಲಿಂಕ್ನಲ್ಲಿ. ಅದರಿಂದ ಇದು ಒಂದು ಮನವಿ ಮುಖಾಂತರವೇ ಒಂದು ವಿಶ್ವಾಸದಲ್ಲಿ ಇವತ್ತು ನಾವು ತರಲಿಕ್ಕೆ ಅವಕಾಶ ಎಲ್ಲಿದೆ ಅಂದರೆ, ಪೆನ್ನಾರ್ದಿಗೆ ನಾಳೆ ಬೆಳಗ್ಗೆ ತೀರ್ಮಾನ ಆಗಲ್ಲ, ಹಂಚಿಕೆ ಈಗ ಮತ್ತೆ ನಾವು ಕೇಳಿದ್ರು ಟೈಮ್ ತಗೊಳುತ್ತೆ. ಆ ಹಿನ್ನೆಲೆ ಒಳಗೆ ಇದಕ್ಕೆ ನಾವು ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಎಫರ್ಟ್ ಆಗ್ತಾ ಇದೆ. ಹಾಂ, ಅದೆಲ್ಲ ಈಗ ಮಾಧ್ಯಮದಲ್ಲಿ ಕೆಲವು ವ್ಯಕ್ತಿಗಳು ಚರ್ಚೆ ಮಾಡೋದು, ನಾನು ಯಾತಕ್ಕೆ ಅದನ್ನ ನೋಡಿ, ಇದು ಈ ಮೈತ್ರಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಲೋಕಲ್ಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರು ಚರ್ಚೆ ಮಾಡಿದ್ರು ಅದು ಅಂತಿಮ ಅಲ್ಲ. ಇನ್ನು ಸೀಟಿನ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳೇ ಪ್ರಾರಂಭ ಆಗಿಲ್ಲ. ಕೆಲವು ವೈಯಕ್ತಿಕವಾಗಿ ಮಾತನಾಡ್ಬೋದು. ಏನು ಹೇಳಿ, ಲೋಕಸಭಾ ಚುನಾವಣೆಯಲ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲೂ ಕೇಳೋ ಸಾಧ್ಯತೆ ಇದೆಯಾ? ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು, ಒಂದು ಮುಕ್ತವಾದಂಥ ರೀತಿಯಲ್ಲಿ ಪರಸ್ಪರ ಒಂದು ಹೊಂದಾಣಿಕೆಯಲ್ಲೇ ಮಾಡ್ತೀವಿ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಕೊಡೋದು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಿಮ್ಮ ಅಷ್ಟಕ್ಕೆ ಹೋಗ್ಬೋದು ಅಂತ ನಿಮ್ಮ ದೇವೇಗೌಡರು ಹೇಳಲಿಕ್ಕೆ ಬೇರೆ ಒಂದು ಅರ್ಥ ಹೇಳಿದ್ದಾರೆ. ಅದರ ಬಗ್ಗೆ ಇನ್ನೂ ಯಾವುದೂ ಚರ್ಚೆಗಳು ಬಂದಿಲ್ಲ. ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದ್ರ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಗಳು ಮಾಡ್ತಾರೆ. ಅಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಕೂತು ಯೋಚನೆ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಇರತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನೂ ಒಳಗೊಂಡಂತೆ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರವನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಟಾಪ್ ಪ್ರಿಯಾರಿಟಿ ಕೊಡಬೇಕಾಗಿರೋದು. ಆ ನಿಟ್ಟಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ. ಸರ್, ವಿರೋಧ ಪಕ್ಷಗಳು ಸಮರ್ಪಕವಾಗಿ ಎದುರಿಸ್ತಾ ಇಲ್ಲ ಅನ್ನೋದು ಒಂದು ಚರ್ಚೆ ಸರ್. ನೀವಿರಬೇಕಿತ್ತು ರಾಜ್ಯ ರಾಜಕಾರಣದಲ್ಲಿ. ಈಗ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಇದು ಬಂಡ್ ಸರ್ಕಾರ. ಇದು ಇವತ್ತು ಹಲವಾರು ರೀತಿಯ ದರೋಡೆ ಆದರೂ ಏನಾಗಿದೆ, ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ. ಏನು ದಾಖಲೆ ಕೊಡ್ತೀರಿ? ಎಷ್ಟು ದಾಖಲೆ ಕೊಡ್ತೀರಿ? ದಾಖಲೆ ಕೊಡಿ ದಾಖಲೆ ಕೊಡಿ ಅಂದರೆ ಈಗ ಇವರು ಹಿಂದಿನ BJP ಸರ್ಕಾರದ ಮೇಲೆ 40% ಅಂತೆಲ್ಲ ಎಲ್ಲ ಅಂಟಿಸಿದ್ರಲ್ಲ, ಬೇಸ್ಗೆ CM ಅಂತ. ಯಾವ ದಾಖಲೆ ಇಟ್ಕೊಂಡಿದ್ರು? ಬಂದ್ರಲ್ಲ 136 ಸೀಟ್ ತಗೊಂಡು. ಇದರಲ್ಲಿ ಓಲಿ ದುಡ್ಡು ಕೊಟ್ಟನ್ನು ಬಂದು ಹೇಳಲ್ಲ. ಇವತ್ತು ಕೊಟ್ಟಿರೋ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಇಶ್ಯೂನಲ್ಲಾದರೂ ಒಂದು ದೊಡ್ಡ ಪ್ರಚಾರ ಬಂತು, ಹೇಳಿದ್ರು 25 ಲಕ್ಷ ತಗೊಂಡಿರೋದು ಜಡಿದ್ರು ರೆಡ್ ಹ್ಯಾಂಡ್ ಆಗಿ. ಮಂತ್ರಿಗಳ ಹೆಸರನ್ನೆಲ್ಲ ತೆಗೆದ್ರು. ನನ್ನ ಹೆಸರು ಅವ್ನು ಯಾವನೋ ಹೇಳ್ತಾನೆ, ಹೇಳಿದ ತಕ್ಷಣ ನನಗೆ ಬಂದಂಗೆ ಅದು ಅಂತ ಹೇಳಿದ್ರೆ ಅದು ಉತ್ತರನ. ಹಿಂದೆ ಎಂತೆಂಥ ಪ್ರಕರಣದಲ್ಲಿ ಏನೇನು ತೀರ್ಮಾನಗಳಾಗವೆ ಹಲವಾರು ಬಾರಿ. ಅದರಿಂದ ಈ ಸರ್ಕಾರ ಬಂಡ ಸರ್ಕಾರ ಇದೆ. ನೀವು ಏನು ಹೇಳಿದ್ರು ನಾವು ಪರಿಶ್ಚಂದ್ರು ಅಂತಾರೆ, ಸತ್ಯವಂತರು ಅಂತಾರೆ. ಇದು ಇರ್ತಕ್ಕಂಥ ನಾನು ಆ ಬ್ಯಾಲೆಟ್ ಪೇಪರು ನಿಮ್ಮ EVM ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ಎರಡು ರಾಷ್ಟ್ರೀಯ ಪಕ್ಷಗಳು ಅವ್ರು ಭಾಳ ಅನುಭವ ಇದೆ ಅದರಲ್ಲಿ, ಅವ್ರು ನೋಡಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆದ ಸಾಲ ಬಡ್ಡಿ ಮನ್ನಾ ಮಾಡಕ್ಕೆ ಕೊಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ 2 ವರ್ಷದಿಂದ ಸುಮಾರು 2,800 ರೈತರು ಸತ್ತೋಗಿದ್ದಾರೆ. ಅವ್ರ ಸಾಲ ಮನ್ನಾ ಮಾಡ್ತಾರೆ. ಇದೆಲ್ಲ ಒಂಥರ ಹೋಲಿಕೆ ಮಾಡ್ತಾ ಇಲ್ವಾ ಅಂತ. ನಾನು ಒಂದು ಸಮಾಜಕ್ಕೆ ಅನುಕೂಲ ಮಾಡ್ತೀರಾ ಅನ್ನೋ ವಿಷಯದಲ್ಲಿ ಟೀಕೆ ಮಾಡೋದು. ಇವರ ಜವಾಬ್ದಾರಿಯನ್ನು ಸಂಪೂರ್ಣ ನಿರ್ವಹಿಸಬೇಕು ಅನ್ನೋದನ್ನೇ ಹೇಳ್ತಾ ಇರೋದು. ಯಾವುದೇ ಆದರೂ ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಿಮ್ಮ ಅದು ಯಾವುದಪ್ಪ ವಾಲ್ಮೀಕಿ ನಿಗಮ 80 ಕೋಟಿ ಯಾವುದು ತಿಂದಿರೋದು ನಿಜ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು. ಏನು ಆಕ್ಷನ್ ತಗೊಂಡ್ರು? ಅಲ್ಲಿ ಯಾರನ್ನ ಅಧಿಕಾರಿ ಹಾಕಿದಾರಲ್ಲ, ಕಾನೂನು ಬಾಹಿರವಾಗಿ ಹಾಕಿದ್ರು. ಆಮೇಲೆ ಏನೇನು ನಡೆಸೋರೆ ಡಾಕ್ಯುಮೆಂಟ್ ಇದೆ. ಹೇಳಕ್ ಹೋದ್ರೆ ಒಂದು ಗಂಟೆ ಬೇಕು. ಅದನ್ನು ಅದು ಏನು ಕರೆ ಕೊಟ್ಟರು ಅದ್ರ ಬಗ್ಗೆ ಯಾರು
ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದು ಒಂದು ಕಾರಣ ಅವ್ರಿಗಷ್ಟೇ, ಜನಗಳ ದಾರಿ ತಪ್ಪಿಸ್ಲಿಕ್ಕೆ, ಅವರ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅದಿಟ್ಕೊಂಡು ಹೊರಟಿದ್ದಾರೆ. ಅದೇನದು ಉಪಯೋಗ ಬರಲ್ಲ ಅದು.